ನೋಡಿ ಸ್ನೇಹಿತರೆ, ಯಾವಾಗ್ಲೂ ಏನು ಆಂಟಿ ನಾನ್ ವೆಜ್ಜೇ ಮಾಡ್ತೀರಾ ಅಂತೀರಾ, ಅದಕ್ಕೆ ವೆಜಿಟೇರಿಯನ್ ಮಾಡಿ ತೋರಿಸಿದ್ದೀನಿ. ಒಂದು ಟೇಸ್ಟ್ ಮಾಡಿಬಿಡ್ತೀನಿ. ಬ್ರೊಕ್ಕೋಲಿ ತಿಂತಾಯಿದ್ದೀನಿ. ವಾ 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 ಸಖತ್ತಾಗಿದೆ ನಿಜವಾಗ್ಲೂ. ತುಂಬ ಚೆನ್ನಾಗಿದೆ. ನೀವು ಮಾಡಿ ತಿಂದು ಡಯಟ್ ಫುಡ್ಡು ನಿಜವಾಗ್ಲೂ ಕಮೆಂಟ್ ಮಾಡಿ, ಚೆನ್ನಾಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಒಂದು ತರಕಾರಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ತ್ಗೆ ತುಂಬ ಒಳ್ಳೆಯದು. ಎಲ್ಲ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಮಾಡ್ತೀನಿ ಅಂತ. ಇದು ಡಯಟ್ ಮಾಡೋರಿಗೆ, ಶುಗರ್ ಇರೋರಿಗೆ, ಬಾಡಿ ಬಿಲ್ಡ್ ಮಾಡೋರಿಗೆ ಇದನ್ನು ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ಅಂದರೆ ಊಟ ಕಮ್ಮಿ ಮಾಡಬೇಕು ಅಂದರೆ ಇದನ್ನು ತರಕಾರಿನ ತೊಗೋಬೇಕು ಊಟದ ಜೊತೆ. ನೋಡಿ ಇವಾಗ ತೋರಿಸ್ತೀನಿ. ಊಟ ಮಾಡೋಕ್ಕೆ ಮುಂಚೆನೇ ತಿನ್ಬಿಡ್ಬೇಕು ಈ ಪಲ್ಯ. ನೋಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ತುಂಬ ಸಿಂಪಲ್ ಆಗಿದೆ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ನಾನು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ನೋಡಿ ಹೂಕೋಸಿದೆ, ಹುಳ್ಳಿಕಾಯಿ ಇದೆ, ಮೂಲಂಗಿ ಇದೆ, ಬ್ರೊಕ್ಕೋಲಿ ಇದೆ, ಕ್ಯಾರೆಟು, ನೋಡಿ ಬಟಾಣಿ. ಯಾಕಂದರೆ ಬಟಾಣಿ ಕಣ್ಣಿಗೆ ಮತ್ತು ಕೂದಲು ಬೆಳೆಯೋಕ್ಕೆ ತುಂಬ ಸಹಕಾರ ಮಾಡುತ್ತಂತೆ. ನೋಡಿ ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದರೂ ತೊಗೋಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ಬೆಣ್ಣೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆನಾದರೂ ಮಾಡ್ಕೊಳ್ಳಿ, ತುಪ್ಪದಲ್ಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಕಾಳು ಮೆಣಸು, ಜೀರಿಗೆ ಪೌಡ್ರ್ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ. ನಾನು ಇದನ್ನು ಸ್ಟೀಮ್ ಮಾಡ್ಕೊತೀನಿ, ಬೇಯಿಸೋಕ್ಕೆ ಹೋಗಲ್ಲ ನಾನು. ಹುಳ್ಳಿಕಾಯಿ ಸೇರಿಸ್ತಾಯಿದ್ದೀನಿ. ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಈ ಥರ ನಿಮ್ಗೆ ಯಾವ ಇಷ್ಟ ತರಕಾರಿ ಅದನ್ನು ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸ್ವಲ್ಪ ನೀರಲ್ಲಿ ಬೇಯಿಸಿದ್ರೆ ಸ್ವಲ್ಪ ತಿನ್ನೋಕ್ಕೆ ಎಲ್ಲರೂ ಮುಖ ಮುರಿತಾರೆ. ಈ ಥರ ಮಾಡಿಕೊಂಡ್ರೆ ಅಂತೂ ಎಲ್ಲರೂ ಯಾರೇ ಆಗಲಿ ಇಷ್ಟಪಟ್ಟು ತಿಂತಾರೆ. ನೋಡಿ ಸ್ನೇಹಿತರೆ, ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಯಾಕೆ ಅಂದರೆ ಈ ತರಕಾರಿಗೆ ನಿಂಬೆಹಣ್ಣು ಫ್ಲೇವರು ಚೆನ್ನಾಗಿರುತ್ತೆ. ಮತ್ತು ಇದನ್ನು ಬೇಯಿಸಿದ ಮೇಲೆ ಇದು ಕರೆ ಕಟ್ಟುತ್ತೆ ಕುಕ್ಕರು. ಈ ಥರ ನಾವು ಏನಾದರೂ ಸ್ಟೀಮ್ ಮಾಡ್ಕೊಳ್ಳುವಾಗ ಈ ಥರ ನಿಂಬೆಹಣ್ಣು ಒಂದು ಅರ್ಧ ಹೋಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಿಂಬೆಹಣ್ಣು ಹೋಳು ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಇವಾಗ ಇಡ್ತಾಯಿದ್ದೀನಿ. ನೋಡಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಈಗ ನಾನು ಏನು ಇದ್ರ ಮೇಲೆ ಮುಚ್ಚಲ್ಲ, ಹಾಗೆ ಆವಿಲಿ ಬೇಯುತ್ತೆ. ಒಂದು ವಿಷಲ್ ಬಂದರೆ ಸಾಕು. ಬೇಕಾದ್ರೆ ಪ್ರೆಷರ್ ತೆಗೆದುಬಿಟ್ರೂ ಚೆನ್ನಾಗಿರುತ್ತೆ. ನಾನು ಪ್ರೆಷರ್ ತೆಗೆದುಬಿಡ್ತೀನಿ ಒಂದು ವಿಷಲ್ ಬಂದಮೇಲೆ. ನೋಡಿ ಸ್ನೇಹಿತರೆ, ಒಂದು ವಿಷಲು ಆಗಿದೆ. ನಿಮಗೆ ತುಂಬ ಕ್ರಂಚಿಯಾಗಿ ಬೇಕಂದರೆ ವಿಷಲ್ ತೆಗೆದುಬಿಡಿ, ಇಲ್ಲಾಂದರೆ ಪೂರ್ತಿ ಒಂದು ವಿಷಲ್ ಎಳೆಯೋವರೆಗೂ ಕಾಯಿರಿ. ನೋಡಿ ನನ್ನ ಆಗಿದೆ, ಒಂದು ವಿಷಲ್ ಆಗಿದೆ. ನೋಡಿ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಕರಗಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಳಿ. ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಬೇಗ ಬೇಯುತ್ತೆ ಉಪ್ಪು ಸೇರಿಸಿದ್ರೆ. ನೋಡಿ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಬೇರೆ ಇದಕ್ಕೆ ನಾನೇನು ಖಾರದ ಪುಡಿ ಎಲ್ಲ ಏನು ಸೇರಿಸಲ್ಲ. ಇದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ರೆ ಖಾರದ ಪುಡಿ ಸೇರಿಸ್ಕೊಳ್ಳಿ. ನೋಡಿ ಈಗ ಬೇಯಿಸ್ಕೊಂಡಿರೋದು ತರಕಾರಿ ಎಲ್ಲ ಸೇರಿಸ್ತಾ ಇದ್ದೀನಿ. ಹಾಗೆ ನೀರು ಹಾಕಿ ಸೇರಿಸಿ ಇದು ಸೂಪ್ ಥರನೂ ಮಾಡ್ಕೋಬೋದು. ತುಂಬ ಕಮ್ಮಿ ಐಟಮ್ ಹಾಕಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜಾಸ್ತಿ ಬೆಂದ್ಬಿಟ್ರೂ ತರಕಾರಿ ಸ್ವಲ್ಪ ಮೆತ್ತಗೆ ತಿನ್ನೋಕ್ಕೆ ಬೇಜಾರು ಅನಿಸುತ್ತೆ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನಿಂಬೆಹಣ್ಣು ಹಾಕಿದ್ದೀನಲ್ಲ, ನಿಂಬೆಹಣ್ಣು ಒಂದು ಹೋಳು, ಆ ನಿಂಬೆಹಣ್ಣು ಫ್ಲೇವರ್ ಕೂಡ ಈ ತರಕಾರಿಲೂ ಸೇರಿಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇದು ನಾನು ತೋರಿಸ್ತೀನಿ. ಕುಕ್ಕರ್ ಕೂಡ ಕಪ್ಪಗಾಗಲ್ಲ. ನೋಡಿರಿ ಈ ಥರ ಯಾವುದೇ ಸ್ಟೀಮ್ ಐಟಮು
ನಾವೇನಾದರೂ ಇಡ್ಲಿ ಈ ಥರ ಎಲ್ಲ ಮಾಡಿದಾಗ ಸ್ಟೀಮ್ ಮಾಡಿದಾಗ ಅನ್ನ ಬಿಸಿ ಮಾಡ್ಕೊಳ್ಳೋದು ಅಥವಾ ಏನಾದರೂ ಮಿಕ್ಕಿರೋ ಐಟಮ್ ಬಿಸಿ ಮಾಡಿದ್ರೆ ಈ ಥರ ಕರ್ರಗಾಗಲ್ಲ ನೋಡಿ, ಕಪ್ಪಗಾಗಿಲ್ಲ. ಈಗ ಸ್ವಲ್ಪ ಉಪ್ಪು ನೋಡಿಕೊಂಡು ಬೇಕಾದರೆ ಉಪ್ಪು ಸೇರಿಸ್ಕೋಬೋದು. ನಾನು ಸ್ವಲ್ಪ ತರಕಾರಿ ದಪ್ಪ ದಪ್ಪನೇ ಹಾಕಿದ್ದೀನಿ, ತುಂಬ ಸಣ್ಣ ಪೀಸಸ್ ಮಾಡಿಲ್ಲ ನಾನು. ನೋಡಿ, ತುಪ್ಪ, ಕಾಳುಮೆಣಸು ಪೌಡ್ರು, ಜೀರಿಗೆ ಪೌಡ್ರೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ತಿರುಗಿಸ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಹೊಂದ್ಕೊಂಡಿದೆ. ಕಾಳುಮೆಣಸು ಪೌಡ್ರೆಲ್ಲ, ಕಾಳುಮೆಣಸು ಪೌಡ್ರು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು, ಜೀರಿಗೆ ಪೌಡ್ರೆಲ್ಲ. ಯಾಕಂದರೆ ಬೆಳ್ಳುಳ್ಳಿನೂ ಕೂಡ ಡಯೆಟ್ಗೆ ಒಳ್ಳೆಯದು, ಕೊಬ್ಬಿನಾಂಶ ಕರಗಿಸುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿ ತಿನ್ನಬೇಕು 2 ಪೀಸ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಸರ್ವ್ ಮಾಡ್ತಾಯಿದ್ದೀನಿ. ನಾವು ಯಾವಾಗ್ಲೂ ಈ ಥರನೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೂಪ್ ಥರ ಕೂಡ ಮಾಡ್ಕೊತೀವಿ. ನೋಡಿ, ತಿಂದು ಮಾಡಿ ಯಾವ ತರಕಾರಿಲಾದರೂ ಮಾಡ್ಕೊಳ್ಳಿ, ನೀವು ತುಂಬ ಚೆನ್ನಾಗಿರುತ್ತೆ. ಹಾಗೆ ಆದರೂ ಬೇಯಿಸ್ಕೊಳ್ಳಿ, ಸ್ಟೀಮಲ್ಲಾದರೂ ಬೇಯಿಸಿ, ತುಂಬ ಚೆನ್ನಾಗಿ ಬರುತ್ತೆ. ನಿಜಕ್ಕೂ ಏನು ಗೊತ್ತಾ, ತಿಂತಾಯಿದ್ರೆ ನಿಜವಾಗ್ಲೂ ಕ್ರಂಚಿಯಾಗಿರುತ್ತೆ. ತಿನ್ನೋಣ ಇನ್ನೂ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನ ಟೈಮು, ಯಾವಾಗ ಬೆಳಗ್ಗೆ ಟೈಮು ನಾವು ಟಿಫನ್ನು ಸ್ವಲ್ಪ ತಿನ್ನೋಕ್ಕೂ ಮುಂಚೆನೇ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಥ್ಯಾಂಕ್ ಯು, ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.